ನಮಸ್ಕಾರ ಸ್ನೇಹಿತರೆ, ನಾನು ಎ ಸೈಯದ್ ಈಜಿ ಕ್ಲಾಸಸ್ಗೆ ಸ್ವಾಗತ ಕೋರುತ್ತೇನೆ. ಇಂದು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಶುಭ ಸುದ್ದಿಯನ್ನು ತಂದಿದ್ದೇನೆ. KSRP ಆಗಿರಬಹುದು, CRDR, ಆಮೇಲೆ PSI ಆಗಿರಬಹುದು, ಅದೇ ರೀತಿ PC ಆಗಿರಬಹುದು. ಈ ಎಕ್ಸಾಮ್ಗಳಿಗೆ ಯಾರು ಪ್ರಯತ್ನ ಮಾಡುತ್ತಿದ್ದೀರಿ ಹಾಗೂ ಕರ್ನಾಟಕ ಸ್ಟೇಟ್ ಪೊಲೀಸ್ದಲ್ಲಿ ಯಾರು ಹೋಗಬೇಕಂತೇಳಿ ಆಸೆ ಪಟ್ಟಿದ್ದೀರಿ ಅವರಿಗೂ ಒಂದು ಶುಭ ಸುದ್ದಿ ಇದೆ. ಸೊ ಇವತ್ತಿನ ಒಂದು ನ್ಯೂಸ್ ಪೇಪರ್ದಲ್ಲಿ ಇದು ಬಂದಿತ್ತು. ಈ ಸುದ್ದಿಯನ್ನು ನಿಮಗೆ ಮುಟ್ಟಿಸ್ಬೇಕಂತ ಅನಿಸ್ತು ನನಗೆ, ಆದ್ದರಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ 8,000 ಹುದ್ದೆಗಳು ಭರ್ತಿಯಲ್ಲಿವೆ. ಅದೇ ರೀತಿ 20,000 ಇನ್ನೂ ಹುದ್ದೆಗಳು ಖಾಲಿ ಇರುವುದನ್ನು ಇವತ್ತು ನ್ಯೂಸ್ ಪೇಪರ್ದಲ್ಲಿ ಬಂದಿತ್ತು. ಅದನ್ನೇ ಡಿಸ್ಕಷನ್ ಮಾಡುವುದಿದೆ ಈ ವಿಡಿಯೋದಲ್ಲಿ. ಸೊ ಬಹಳ ಲೆಂಗ್ದಿ ಆಗಿರೋದಿಲ್ಲ, ಆದರೂ ಸಹ ಶಾರ್ಟ್ದಲ್ಲಿ ಸ್ವೀಟನ್ನು ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಸೊ ಮಿತ್ರರೇ, ನೀವು ಇದುವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದರ ಜೊತೆಗೆ ಬೆಲ್ ಐಕನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್ಗಳ ನೋಟಿಫಿಕೇಷನನ್ನು ಪಡೆಯಲು ಹಾಗೂ ನಿಮ್ಮ ಎಕ್ಸಾಮ್ಗೆ ಸಂಬಂಧಿಸಿದಂತಹ ಎಲ್ಲ ವಿಡಿಯೋಸ್ಗಳ ನೋಟಿಫಿಕೇಷನನ್ನು ಪಡೆಯಲು. ಇಂದಿನ ಸಂಯುಕ್ತ ಕರ್ನಾಟಕ ಪೇಪರ್ದಲ್ಲಿ, ಇಂದಿನ ಅಂತಂದರೆ ಇವತ್ತು ದಿನಾಂಕ 5/11/2020 ಈ ದಿನಾಂಕದಂದು ಸಂಯುಕ್ತ ಕರ್ನಾಟಕ ಪೇಪರ್ದಲ್ಲಿ ಈ ಒಂದು ನ್ಯೂಸ್ ಬಂದಿತ್ತು. ಸೊ ಇಲ್ಲಿ ನ್ಯೂಸ್ ಕೊಟ್ಟಿದ್ದಾರೆ ನೋಡಿ, ನೀವು ಇಲ್ಲಿ ನೋಡಬಹುದು. ಇಲ್ಲಿನ ಪೊಲೀಸ್ ಭವನದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ಅಂತಂದರೆ ಇವು ನಮ್ಮ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರಾಗಿರ್ತಕ್ಕಂತಹ ಪ್ರವೀಣ್ ಸೂದ್ ಅವರು ಮಾತಾಡಿದರು. ಏನಂತ ಮಾತಾಡಿದರು, ಇಲ್ಲಿ 500 ಸಬ್ ಇನ್ಸ್ಪೆಕ್ಟರ್ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇಲ್ಲಿ 500 ಸಬ್ ಇನ್ಸ್ಪೆಕ್ಟರ್ ಒಳಗೊಂಡಿರ್ತಕ್ಕಂತಹ ನಾಗರಿಕ ಪೊಲೀಸರು, KSRP, ಅರೆ ಸೈನಿಕ ಪಡೆ ಸೇರಿದಂತೆ ಒಟ್ಟು 8,000 ಹುದ್ದೆಗಳ ಭರ್ತಿ ಮಾಡಿಕೊಳ್ಳಲಾಗುತ್ತಿದ್ದು ಈ ವರ್ಷದೊಳಗೆ ನೇಮಕಾತಿ ಪ್ರಕ್ರಿಯೆ ಮುಗಿಯಲಿದೆ ಅಂತ ಹೇಳಿದರು. ಅಂತಂದರೆ ಈಗಾಗಲೇ ನೀವು PC ಎಕ್ಸಾಮ್ ಬರೆದಿದ್ದೀರಿ, ಅದೇ ರೀತಿ CRDR ಎಕ್ಸಾಮ್ನು ಬರ್ತಿದ್ದೀರಿ ಹಾಗೂ ಈ 22ನೇ ತಾರೀಕಿಗೆ KSRP ಎಕ್ಸಾಮ್ ಹಾಗೂ ಬ್ಯಾಟ್ಸ್ಮನ್ ಎಕ್ಸಾಮ್ ಕೂಡ ಬರೆಯಲಿದ್ದೀರಿ. ಸೊ ಆ ಎಲ್ಲ ಹುದ್ದೆಗಳನ್ನು ಸೇರಿಸಿ 8,000 ಹುದ್ದೆಗಳು ಈಗಾಗಲೇ ಪ್ರಕ್ರಿಯೆ ನಡೆದಿದೆ ಹಾಗೂ ಇವು ಅಷ್ಟೇ ಈಗ ಎಕ್ಸಾಮ್ಗಳು ಪೆಂಡಿಂಗ್ ಆಗಿರೋದರಿಂದ ಸೊ ಇವು ಸಹ ಈಗ 22ನೇ ತಾರೀಕಿಗೆ ನಡೀತವೆ KSRP ಬ್ಯಾಟ್ಸ್ಮನ್ಗಳು. ಸೊ ಈ ಎಲ್ಲ ಹುದ್ದೆಗಳು ಸೇರಿದಂತೆ 8,000 ಹುದ್ದೆಗಳು ಆಗ್ತವೆ. ಸೊ ಆ ಹುದ್ದೆಗಳ ಪ್ರಕ್ರಿಯೆಯನ್ನು ಈ ವರ್ಷದೊಳಗೆ ಅಂತ ಹೇಳಿದ್ದಾರೆ. ಸೊ ಅಂತಂದರೆ 2020 ಒಳಗೇನ ಈ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ತಾರೆ. ಅಂತಂದರೆ ನಿಮ್ಮ ಫಿಸಿಕಲ್ಲು, ಮೆಡಿಕಲ್ಲು ಎಲ್ಲವೂ ಸಹ ಆಗ್ತೈತೆ ಅಂಥೇಳಿ ಇಲ್ಲಿ ನಮ್ಮ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕರಾಗಿರ್ತಕ್ಕಂತಹ ಪ್ರವೀಣ್ ಸೂದ್ ಅವರು ಇಲ್ಲಿ ಹೇಳಿದ್ದಾರೆ. ಓಕೆ, ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಸಹ ಕೊಟ್ಟಿದ್ದಾರೆ. ಕೋವಿಡ್ನಿಂದ ಕೆಲಸ ಪದ್ಧತಿಯಲ್ಲಿ ಬದಲಾವಣೆ ಆಗಿದೆ ಅಂತ ಈ ರೀತಿ. ಸೊ ಇನ್ನೊಂದು ಮಾಹಿತಿ ಇದೆ ನಿಮಗೆ. ಸೊ ಇದು ಪ್ರಜಾವಾಣಿ ಪೇಪರ್ದಲ್ಲಿ, ಇವತ್ತಿನ ಒಂದು ಪ್ರಜಾವಾಣಿ ಪೇಪರ್ದಲ್ಲಿ ಬಂದಿರತಕ್ಕಂತಹ ಮಾಹಿತಿ. ಸೊ ಇಲ್ಲಿ ಒಂದು ಮಾಹಿತಿಯನ್ನು ಹೇಳಿದ್ದಾರೆ. ಇಲಾಖೆಯಲ್ಲಿ ಈಗಾಗಲೇ 20,000 ಹುದ್ದೆಗಳು ಖಾಲಿ ಇದ್ದು ಪ್ರಸಕ್ತ ವರ್ಷ 8,000 ಕಾನ್ಸ್ಟೇಬಲ್ ಹುದ್ದೆಗಳನ್ನು ನೇಮಕ ಮಾಡಲಾಗುತ್ತಿದೆ. 500 ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಸೊ ಈ ರೀತಿ ಇರ್ತಕ್ಕಂತಹ ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತಿದೆ. ಅಂತಂದರೆ ಈಗಾಗಲೇ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ 20,000 ಹುದ್ದೆಗಳು ಬಾಕಿ ಇವೆ. ಸೊ ಇದರಲ್ಲಿ ಈಗಾಗಲೇ 8,000 ಹುದ್ದೆಗಳ ಪ್ರಕ್ರಿಯೆ ಚಾಲ್ತಿಯಲ್ಲಿದೆ. ಸೊ ನೀವು ಆಗಲೇ PC ಎಕ್ಸಾಮ್ ಬರೆದಿದ್ದೀರಿ, CRDR ಎಕ್ಸಾಮ್ ಬರೆದಿದ್ದೀರಿ, ಈಗ KSRP ಹಾಗೂ ಬ್ಯಾಟ್ಸ್ಮನ್ ಎಕ್ಸಾಮ್ ಕೂಡ ಬರೆಯಲಿದ್ದೀರಿ. ಸೊ ಈ ಎಲ್ಲ ಹುದ್ದೆಗಳನ್ನು ಸೇರಿ ಆಮೇಲೆ PSI ಆಗೋರು PSI ಎಕ್ಸಾಮ್ ಕೂಡ ಬರ್ತಿದ್ದೀರಾ, ಅವ್ರದ್ದು ಬಹುಶಃ ಫಿಸಿಕಲ್ಲು ಆಗಿರಬಹುದು. ಸೊ ಇವು ಎಲ್ಲ ಎಕ್ಸಾಮ್ಗಳು ಕೂಡಿ 8,000 ಹುದ್ದೆಗಳು ಆಗ್ತವೆ. ಸೊ ಈ ಪ್ರಕ್ರಿಯೆ ನಡೆದಿದೆ. ಈ ಪ್ರಕ್ರಿಯೆಯನ್ನು ಈ ವರ್ಷದ ಅಂತ್ಯದೊಳಗನ ಮುಗಿಸಲಿದ್ದಾರೆ. ಅದೇ ರೀತಿ ಇಲ್ಲಿ ಇನ್ನೊಂದು ಮಾಹಿತಿಯನ್ನು ಕೊಟ್ಟಾರೆ ನೋಡ್ರಿ. ಇಲ್ಲಿ 90% ಅಂತೇಳಿ 90% ಖಾಲಿ ಹುದ್ದೆಗಳನ್ನು 2 ವರ್ಷಗಳಲ್ಲಿ ಭರ್ತಿ ಮಾಡಲಾಗುವುದು ಎಂದು ತಿಳಿಸಿದರು. ಅಂತಂದರೆ 90% ಅಂತಂದರೆ ಓದಿರ್ತಕ್ಕಂಥ 12,000ಗಳಲ್ಲಿ ಇದರ 90% ಎಷ್ಟಾಗುತ್ತದೆ? ಅಪ್ರಾಕ್ಸಿಮೇಟ್ಲಿ ಒಂದು 10,000 ಆಗಬಹುದು. ಸೊ ಈ 10,000 ಹುದ್ದೆಗಳನ್ನು ಅಪ್ರಾಕ್ಸಿಮೇಟ್ಲಿ 10,000 ಹುದ್ದೆಗಳನ್ನು 12ರಲ್ಲಿ 10,000 ಹುದ್ದೆಗಳನ್ನು ಮುಂದಿನ 2 ವರ್ಷಗಳಲ್ಲಿ ಭರ್ತಿ ಮಾಡಲಾಗುವುದು ಅಂಥೇಳಿ ಕೊಟ್ಟಿದ್ದಾರೆ. ಸೊ ಈ ಒಂದು ಸಿಹಿ ಸುದ್ದಿಯೊಂದಿಗೆ ನೀವು ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಮಾಡ್ತಾ ಹೋಗಿ. ಈ ಒಂದು ಎಕ್ಸಾಮ್ ಆಗಲಿಲ್ಲ ಅಂತಂದ್ರೂ ಸಹ, ನಿಮಗೆ ಡೌಟ್ ಇತ್ತಂದ್ರೂ ಸಹ ಮುಂದಿನ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನಿಮ್ಮ ಎಕ್ಸಾಮ್ ಬರೆದು ನಿಮ್ಮ ಕೈಯಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಬರುವವರೆಗೂ ಸಹ ನೀವು ಸ್ಟಡಿಯನ್ನು ಬಿಡಬೇಡಿ. ಸೊ ಅವಾಗಿನವರೆಗೆ ನೀವು ಸ್ಟಡಿಯನ್ನು ಮಾಡ್ತಾಯಿರಿ. ಹಾಗೂ ನನ್ನೊಂದು ಹೇಳಿಕೆ ಏನಪ್ಪ ಅಂತಂದರೆ, ನಾವು ಯಾವಾಗಲೂ ಕಲಿತಾ ಇರಬೇಕು, ನಮ್ಮ ಈ ಜಗತ್ತಿನೊಂದಿಗೆ ಅಪ್ಡೇಟ್ ಆಗ್ತಾ ಇರಬೇಕು. ಆವಾಗಲೇ ನಾವು ನಮ್ಮ ಜ್ಞಾನವನ್ನು ನಾವು ಬೆಳೆಸಬಹುದು ಅಂಥೇಳಿ. ಸೊ ಸ್ಟಡಿಯನ್ನು ಯಾವಾಗಲೂ ನಿಲ್ಲಿಸಬಾರ್ದು. ಸೊ ಆದ್ದರಿಂದ ಕೀಪ್ ಸ್ಟಡಿಂಗ್ ಅಂತ ಹೇಳ್ತಾ ಎಲ್ಲರಿಗೂ ಶುಭೋದಯ ಮತ್ತು ಇವತ್ತಿನ ದಿನ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸೊ ಜೈ ಹಿಂದ್ ಎಲ್ಲರಿಗೂ.